ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಯೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೊಂದು ಸಲ ಈ ವಚನ ಶುಶ್ರೂಷೆಯ ಮುಖಾಂತರ ನಿಮ್ಮನ್ನು ಸಂಧಿಸುವುದಕ್ಕೆ ದೇವರು ನೀಡಿದ ಕೃಪಾವರಕ್ಕಾಗಿ ಸ್ತೋತ್ರ ಮಾಡುತ್ತಾ, ಈ ವಚನ ಶುಶ್ರೂಷೆಗೆ ಪ್ರಭು ಯೇಸುವಿನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಬನ್ನಿ, ದೇವರ ವಚನವನ್ನು ಆಲಿಸುವ ಮುನ್ನ ಪವಿತ್ರಾತ್ಮರನ್ನು ನಮ್ಮ ಮಧ್ಯಕ್ಕೆ ನಾವು ಕರೆಯೋಣ. ಪವಿತ್ರಾತ್ಮರ ಕೃಪೆ ನಮ್ಮನ್ನು ಆವರಿಸಿಕೊಳ್ಳಲಿ. ದೈವ ವಚನದ ಶಕ್ತಿಯು ನಮ್ಮ ಅಂತರಂಗವನ್ನು ಪ್ರವೇಶಿಸಿ ನಮ್ಮನ್ನು ಶುದ್ಧೀಕರಿಸಿ ನಾವು ನಿಜವಾದ ಕ್ರೈಸ್ತ ವಿಶ್ವಾಸಿಗಳಾಗಿ ಲೋಕದಲ್ಲಿ ಜೀವಿಸಿ ದೇವರಿಗೆ ಫಲ ಕೊಡುವಂತೆ ಪರಿಶುದ್ಧಾತ್ಮರು ನಮ್ಮನ್ನು ಬಲಪಡಿಸಲಿ ಎಂದು ಪ್ರಾರ್ಥಿಸೋಣ. ಪವಿತ್ರ ಆತ್ಮರೇ ಬನ್ನಿ, ನಿಮ್ಮಯ ತೇಜದ ಪ್ರಭೆಯನ್ನು ಬೀರಿ. ಪವಿತ್ರ ಆತ್ಮರೇ ಬನ್ನಿ, ನಿಮ್ಮಯ ತೇಜದ ಪ್ರಭೆಯನ್ನು ಬೀರಿ. ಪವಿತ್ರ ಆತ್ಮರೇ ಬನ್ನಿ. ದಣಿದರ್ಗೆ ಸುಖವೇ ಬಿಸಿಲಲಿ ತಣಿವೆ. ದಣಿದರ್ಗೆ ಸುಖವೇ ಬಿಸಿಲಲಿ ತಣಿವೆ. ನಿಮ್ಮಯ ಭಕ್ತರ ಒಲುಮೆಯ ವಾಸಿಯೇ. ಪವಿತ್ರ ಆತ್ಮರೇ ಬನ್ನಿ, ನಿಮ್ಮಯ ತೇಜದ ಪ್ರಭೆಯನ್ನು ಬೀರಿ. ಪವಿತ್ರ ಆತ್ಮರೇ ಬನ್ನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಸಮಯಕ್ಕೋಸ್ಕರ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸುವೇ, ವಚನ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವ ನಮ್ಮೆಲ್ಲರನ್ನು ನಿಮ್ಮ ದಿವ್ಯ ರಕ್ತದಲ್ಲಿ ಮುದ್ರಿಸಿರಿ. ಲೋಕ, ಶರೀರ, ಪಿಶಾಚಿ ಎಂಬ ಶತ್ರುಗಳನ್ನು ಪೂರ್ಣವಾಗಿ ನಾವು ಜಯಿಸಲು, ನಿಮ್ಮ ಪರಿಶುದ್ಧಾತ್ಮರಿಂದ ಪುನರ್ಜನಿಸಲು ನಮಗೆ ಬಲವನ್ನು ದಯಪಾಲಿಸಿರಿ. ಆತ್ಮ ಜಲದಿಂದ ಜನಿಸಲು, ದೈವರಾಜ್ಯವನ್ನು ಕಾಣಲು, ದೈವರಾಜ್ಯದ ಅನುಭವಗಳನ್ನು ಪಡೆಯಲು ನಮ್ಮನ್ನು ಬಲಪಡಿಸಿರಿ. ಸಕಲ ಸ್ತುತಿ ಘನ ಮಹಿಮೆಯೆಲ್ಲವೂ ನಿಮಗೆ ಸಲ್ಲಲಿ. ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಸ್ವರ್ಗೀಯ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ಧ್ಯಾನಕ್ಕಾಗಿ ದೇವರು ನಮಗೆ ಕೊಟ್ಟಂಥ ವಚನ ಭಾಗ ಸಂತ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನದಿಂದ. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ನೀರಿನಿಂದಲೂ ಪವಿತ್ರಾತ್ಮನಿಂದಲೂ ಹುಟ್ಟಿದ ಹೊರತು ಯಾವನು ದೇವರ ರಾಜ್ಯವನ್ನು ಪ್ರವೇಶಿಸಲಾರನು. ಶರೀರದಿಂದ ಹುಟ್ಟಿದ್ದು ಶರೀರಮಯ, ದೇವರಿಂದ ಹುಟ್ಟಿದ್ದು ದೈವಮಯ. ನೀವು ಹೊಸ ಜನ್ಮ ಪಡೆಯಬೇಕೆಂದು ನಾನು ಹೇಳಿದ್ದನ್ನು ಕೇಳಿ ಬೆರಗಾಗಬೇಕಿಲ್ಲ. ಗಾಳಿ ತನಗೆ ತೋಚಿದ ಕಡೆ ಬೀಸುತ್ತದೆ, ಅದರ ಸದ್ದು ನಿನಗೆ ಕೇಳಿಸುತ್ತದೆ, ಆದರೆ ಅದು ಎಲ್ಲಿಂದ ಬರುತ್ತದೆ, ಎಲ್ಲಿಗೆ ಹೋಗುತ್ತದೆ ಎಂಬುದು ನಿನಗೆ ತಿಳಿಯದು. ದೇವರ ಆತ್ಮನಿಂದ ಹುಟ್ಟಿದ ಪ್ರತಿಯೊಬ್ಬನು ಅದರಂತೆಯೇ ಎಂದು ಹೇಳಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಭು ಯೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯನ್ನು ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಅನುಭವಿಸಿದಂತಹ, ದೇವರ ಅನುಭವವನ್ನು ಪಡೆದಿರುವಂತಹ ವಿಶ್ವಾಸಿಗಳ ಸಮೂಹಕ್ಕೆ ಕ್ರೈಸ್ತರು ಎನ್ನುತ್ತಾರೆ. ಕ್ರೈಸ್ತರಾದ ನಾವೆಲ್ಲರೂ ಪ್ರಭು ಯೇಸುವಿನ ವೈಯಕ್ತಿಕವಾದ ಅನುಭವವನ್ನು ಪಡೆದಿರಬೇಕಾಗಿರುವುದು ಬಹಳ ಮುಖ್ಯವಾದ ವಿಷಯ. ಯೇಸು ಕ್ರಿಸ್ತರು ಜೀವಿಸುವ ದೇವರು, ಪವಿತ್ರಾತ್ಮರ ಮುಖಾಂತರವಾಗಿ ನಮ್ಮ ಹರನ್ಮನಗಳಲ್ಲಿ ವಾಸ ಮಾಡುವ ದೇವರು. ಆ ಕಾರಣ ದೈವರಾಜ್ಯದ ಅನುಭವ ಎನ್ನುವುದು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಬನ್ನಿ, ದೈವರಾಜ್ಯದ ಅನುಭವ ಅಂದರೆ ಏನು? ಇವತ್ತು ನಾವು ಮನುಷ್ಯರಿದ್ದೇವೆ, ನಮಗೆ ಸ್ನೇಹಿತರು, ಬಂಧು ಮಿತ್ರರು, ಕುಟುಂಬಸ್ಥರೆಲ್ಲ ಇದ್ದಾರೆ. ಅವರೊಂದಿಗೆ ನಾವು ಪರಸ್ಪರ ಮಾತನಾಡುತ್ತೇವೆ, ಅವರ ಪರಿಚಯ ನಮಗಿದೆ, ಅವರೊಟ್ಟಿಗೆ ವೈಯಕ್ತಿಕವಾದ ಸಂಬಂಧ ನಮಗಿದೆ. ಅದೇ ರೀತಿ ನಮ್ಮನ್ನು ಉಂಟು ಮಾಡಿದ ದೇವರ ವಾಣಿಯನ್ನು ಕೇಳುವುದು, ಅವರೊಟ್ಟಿಗೆ ಮಾತನಾಡುವುದು,
ಅವರ ಜೊತೆಯಲ್ಲಿ ನಡೆಯುವುದು. ಇದಾಗಿದೆ ದೈವ ಅನುಭವ ಎನ್ನುವ ಮಾತಿನ ಅರ್ಥ. ದೇವರು ನಮ್ಮೊಡನೆ ಮಾತನಾಡುತ್ತಾರೆ ಎಂಬುದಾಗಿ ಈ ಲೋಕದಲ್ಲಿ ನಾವು ಹೇಳುವಾಗ ಬಹುತೇಕ ಮನುಷ್ಯರು ನಗಾಡುವುದುಂಟ. ಕಾರಣ, ದೇವರೊಂದಿಗೆ ಮನುಷ್ಯನು ಮಾತನಾಡಲು ಸಾಧ್ಯವೇ? ಇದಾಗಿದೆ ಪ್ರಪಂಚ ಕೇಳುವ ಬಹಳ ಗಮನಾರ್ಹವಾದ ಪ್ರಶ್ನೆ. ಹಾಗೆ ನಂಬಲು ಸಾಧ್ಯವಿಲ್ಲದಂತಹ ಒಂದು ಕಾರ್ಯವೂ ಕೂಡ. ಆದರೆ ಅಷ್ಟೇ ಸತ್ಯ, ದೇವರು ನಮ್ಮೊಂದಿಗೆ ಜೀವಿಸುತ್ತಾರೆ. ಕ್ರಿಸ್ತಿಯ ಜೀವಿತವೆಂದರೆ ಖಾಲಿ ಅದ್ಭುತಗಳನ್ನು ಹೊಂದಿಕೊಳ್ಳುವುದು, ರೋಗ ಸೌಖ್ಯವನ್ನು ಪಡೆಯುವುದು ಅಲ್ಲ, ಬದಲಿಗೆ ದೇವರೊಡನೆ ನಡೆಯುವಂಥ ಜೀವನವೇ ಕ್ರಿಸ್ತಿಯ ಜೀವನ. ಪ್ರೀತಿಯ ಸಹೋದರ ಸಹೋದರಿಯರು, ಈ ದಿಶೆಯಲ್ಲಿ ಇವತ್ತು ಬಹುತೇಕ ಮನುಷ್ಯರು ನಮಗೂ ಪವಿತ್ರಾತ್ಮರ ವರಪ್ರಸಾದವನ್ನು ಪಡೆಯಬೇಕು, ನಮ್ಮ ಆತ್ಮದ ಕಣ್ಣುಗಳು ತೆರೆಯಲ್ಪಡಬೇಕು, ಆಂತರ್ಯ ಕಿವಿಗಳು ತೆರೆಯಲ್ಪಡಬೇಕು, ದೈವವಾಣಿಯನ್ನು ನಾವು ಕೇಳಬೇಕು, ನಮ್ಮ ದರ್ಶನದಲ್ಲಿ ದೇವರನ್ನು ಕಾಣಬೇಕು, ದೇವರೊಡನೆ ಮಾತನಾಡಬೇಕೆಂಬುದಾಗಿ ಹಂಬಲಿಸುವುದು ಸಹಜ. ಇದಕ್ಕೆ ನಾವು ಮಾಡಬೇಕಾದ ಕಾರ್ಯವೇನು? ಪ್ರಥಮವಾಗಿ, ಒಂದು ವ್ಯಕ್ತಿ ದೇವರೊಡನೆ ಸತ್ಸಂಬಂಧವನ್ನು ಪಡೆದುಕೊಳ್ಳಬೇಕಾದಲ್ಲಿ ಆತನು ಪುನಃ ಪವಿತ್ರಾತ್ಮರಿಂದಲೂ ನೀರಿನಿಂದಲೂ ಜನಿಸಬೇಕಾಗಿರುವುದು ಅನಿವಾರ್ಯ. ಹಾಗಂದ್ರೆ ಏನು? ಬನ್ನಿ, ಇವತ್ತು ದೇವರೊಂದಿಗೆ ಹೊಸ ಜನ್ಮವನ್ನು ಪಡೆಯಬೇಕು, ಪುನರ್ಜನಿಸಬೇಕೆನ್ನುವಂಥ ವಿಷಯದಲ್ಲಿ ನಾನು ನಿಮಗೆ ಬೋಧನೆ ಮಾಡುತ್ತಿರುವಾಗ ನನ್ನ ವೈಯಕ್ತಿಕ ಅನುಭವವನ್ನು ನಾನು ನಿಮ್ಮ ಮುಂದೆ ಇಡುತ್ತೇನೆ. ವರ್ಷಗಳ ಹಿಂದೆ, ಅಂದರೆ 1991ರಿಂದ 93, ಈ 3 ವರ್ಷಗಳು, 91, 92, 93, ಈ 3 ವರ್ಷಗಳ ಕಾಲ ನನ್ನ ಜೀವನದಲ್ಲಿ ಬಹಳ ಸುಂದರವಾದ ಕಾಲ ಅಂತ ಹೇಳಬಹುದು. ಆ ವರ್ಷಗಳಲ್ಲಿ ದೇವರನ್ನು ನಾನು ಅನುಭವಿಸಿದಂತಹ ದಿನಗಳು. ನನ್ನ ಕಂಪನಿಯಲ್ಲಿ ಹಿಂದೂ ಸಹೋದರರೊಬ್ಬರು ಯೇಸುವನ್ನು ಅನುಭವಿಸಿ ಯೇಸುವಿಗಾಗಿ ಜೀವಿಸುತ್ತಾ ಪರಿಶುದ್ಧವಾದ ಜೀವನವನ್ನು ನಡೆಸುತ್ತಿದ್ದರು. ಅವರು ನಾನು ಕ್ರೈಸ್ತ ವಿಶ್ವಾಸಿ ಎಂಬುದಾಗಿ ಅರಿತ ತಕ್ಷಣ ನನ್ನನ್ನು ಕೇಳಿದರು, ಯೇಸುವಿನ ಬಗ್ಗೆ ನಿನಗೇನಾದರೂ ಅನುಭವ ಇದೆಯಾ? ಇದು ಅವರು ನನಗೆ ಗಂಭೀರವಾಗಿ ಕೇಳಿದ ಪ್ರಶ್ನೆ. ಈ ಪ್ರಶ್ನೆಗೆ ನನಗೆ ಉತ್ತರ ಕೊಡಲಿಕ್ಕಾಗಲಿಲ್ಲ. ಅವರು ಬಹಳ ಆಶ್ಚರ್ಯಚಕಿತರಾಗಿ ನನ್ನನ್ನು ಕಂಡು, ಯೇಸುವಿನ ಬಗ್ಗೆ ನೀನೇನು ಹೇಳುವುದಿಲ್ಲವಾ? ನಿನಗೆ ಯೇಸುವಿನ ಅನುಭವ ಏನೂ ಇಲ್ಲವಾ ಎಂಬುದಾಗಿ ಆಶ್ಚರ್ಯವಾಗಿ ನನ್ನನ್ನು ಕೇಳುವಾಗ ನಾನು ಸುಮ್ಮನಿರುವುದನ್ನು ಕಂಡು ಅವರು ಹೇಳಿದರು, ಯೇಸು ಪ್ರಭು ನಮ್ಮೊಡನೆ ಮಾತನಾಡುವ ದೇವರು, ನಮ್ಮೊಡನೆ ಸಂಚರಿಸುವ ದೇವರು. ಅವರು ಮಿತ್ರನಿಗಿಂತಲೂ, ಕುಟುಂಬದ ಎಂತಹ ಸಂಬಂಧಗಳಿಗಿಂತಲೂ, ಗಂಡ ಹೆಂಡತಿ ಯಾವುದೇ ಸಂಬಂಧಗಳಿಗಿಂತಲೂ ಉತ್ತಮವಾದಂಥ ಒಂದು ಸಂಬಂಧವನ್ನು ನಮ್ಮೊಟ್ಟಿಗೆ ಇಟ್ಟುಕೊಳ್ಳುವ ದೇವರು, ತಂದೆ ಮಕ್ಕಳಿಗಿಂತಲೂ ಅಧಿಕವಾಗಿ ನಮ್ಮನ್ನು ಪ್ರೀತಿಸುವ ದೇವರು ಎಂದೆಲ್ಲ ಯೇಸು ಕ್ರಿಸ್ತರ ಬಗ್ಗೆ ವಿವರಿಸುವಾಗ ನಾನು ಬಹಳ ಆಶ್ಚರ್ಯಪಟ್ಟು ಆ ಸಹೋದರನನ್ನು ನಾನು ಹಿಂಬಾಲಿಸಿದೆ. ನಾನು ಆ ಸಹೋದರನಲ್ಲಿ ಕಾಣ್ತಾ ಇದ್ದೆ, ಅವರೊಂದು ವ್ಯಕ್ತಿಯನ್ನು ನೋಡುವಾಗ ಅವರ ವಿಷಯವಾಗಿ ಕೂಡಲೇ ಹೇಳಿಬಿಡುತ್ತಿದ್ದರು, ನೀವು ಹೀಗೆ ಇದ್ದೀರಾ, ನಿಮಗೆ ಇಂಥ ಕಾಯಿಲೆ ಇದೆ, ನಿಮಗೆ ಇಂಥದ್ದೇ ನೋವುಗಳಿವೆ ಎಂಬುದಾಗಿ ಅವರು ಕೂಡಲೇ ಹೇಳಿಬಿಡ್ತಾ ಇದ್ದರು. ಕೇಳಿದವರು ಅವರನ್ನು ಕಂಡು ಬಹಳ ಆಶ್ಚರ್ಯದಿಂದ ಕೇಳುವಂಥದ್ದು, ನಿಮಗೆ ನನ್ನ ವಿಷಯ ಹೇಗೆ ತಿಳಿಯಿತು? ಅದಕ್ಕೆ ಅವರು ಉತ್ತರಿಸುತ್ತಿದ್ದರು, ಯೇಸು ಕ್ರಿಸ್ತರು ಜೀವಿಸುವ ದೇವರು, ನಿಮ್ಮ ಮುಖವನ್ನು ನೋಡಿದ ಕೂಡಲೇ ನಾನು ಪ್ರಭುವಿನಲ್ಲಿ ಕೇಳಿದೆ, ನೀವು ಅವರಿಗೆ ಏನು ತೊಂದರೆ ಎಂಬುದಾಗಿ. ಆಗ ಪ್ರಭು ನನಗೆ ಕೂಡಲೇ ನಿಮ್ಮ ವಿಷಯವಾಗಿ ಹೇಳಿಕೊಟ್ಟರು. ಇದನ್ನು ಕಣ್ಣಲ್ಲಿ ಕಂಡು ಕಿವಿಯಲ್ಲಿ ಕೇಳುತ್ತಿದ್ದ ನನಗೆ ಬಹಳ ಆಶ್ಚರ್ಯವಾಯಿತು. ನನಗೂ ಕೂಡ ಮನಸ್ಸಾಯಿತು, ನಾನು ಹೀಗೆ ಆಗಬೇಕು. ಈ ವ್ಯಕ್ತಿ ನಿಜವಾಗಿಯೂ ಪವಿತ್ರಾತ್ಮರಲ್ಲಿ ತುಂಬಿದ ವ್ಯಕ್ತಿ, ಯೇಸು ಕ್ರಿಸ್ತರನ್ನು ನಿಜವಾಗಿ ಅನುಭವಿಸಿದ ವ್ಯಕ್ತಿ. ಈ ವ್ಯಕ್ತಿಯಂತೆ ನನಗೂ ಆಗಬೇಕು. ಒಂದು ಕಡೆ ನನಗೆ ನಾಚಿಕೆಯಾಯಿತು. ನಾನೊಬ್ಬ ಕ್ರೈಸ್ತ ವಿಶ್ವಾಸಿ, ಹುಟ್ಟಿದಂದಿನಿಂದ ಕ್ರೈಸ್ತ ವಿಶ್ವಾಸದಲ್ಲಿರುವವನು. ಆದರೆ ಒಂದು ದಿನ ಯೇಸುವಿನ ವಾಣಿಯನ್ನು ಕೇಳಲಿಲ್ಲ, ಯೇಸು ಕ್ರಿಸ್ತರ ಆ ಪ್ರೀತಿಯ ಅನುಭವವನ್ನು ಪಡೆಯಲಿಲ್ಲ. ಈ ವ್ಯಕ್ತಿ ನಿಜವಾದ ಕ್ರೈಸ್ತ ವಿಶ್ವಾಸಿ, ನಾನು ಒಂದು ಮಂಜುಗಡ್ಡೆಯೋಪಾದಿಯಲ್ಲಿ ಅಥವಾ ಒಂದು ಸತ್ತ ಶವದೋಪಾದಿಯಲ್ಲಿ ಇದ್ದೇನೆಂಬ ಸತ್ಯವನ್ನು ಮನಗಂಡು ನಾನು ತೀರ್ಮಾನಿಸಿದೆ, ನನಗೂ ಈ ವ್ಯಕ್ತಿಯಂತೆ ಆಗಬೇಕು. ನಾನು ಆ ವ್ಯಕ್ತಿಯಲ್ಲಿ ಹೇಳಿದೆ, ನನಗೂ ಯೇಸು ಕ್ರಿಸ್ತರನ್ನು ಅನುಭವಿಸಬೇಕು, ದಯವಿಟ್ಟು ನನಗೊಂದು ಮಾರ್ಗವನ್ನು ತೋರಿಸಿಕೊಡಿ. ಆ ಸಹೋದರನು ನನ್ನಲ್ಲಿ ಒಂದು ಷರತ್ತನ್ನು ಇಟ್ಟರು, ನಿಮ್ಮ ಲೌಕಿಕ ರೀತಿ ನೀತಿಗಳನ್ನು ನೀವು ವಿಸರ್ಜನೆ ಮಾಡುವುದಾದರೆ, ನಿಮ್ಮ ಲೌಕಿಕವಾದ ಆಸೆ ಪಾಸೆಗಳನ್ನು, ಪಿಶಾಚಿಯ ಮಾರ್ಗಗಳನ್ನು ನೀವು ಬಿಡುವುದಾದರೆ ಮಾತ್ರವೇ ನಾನು ನಿಮ್ಮೊಡನೆ ಗೆಳೆತನವನ್ನು ಬೆಳೆಸ್ತೇನೆ ಮತ್ತು ನಿಮಗೆ ಯೇಸುವಿನ ಮಾರ್ಗವನ್ನು ತೋರಿಸಿಕೊಡುತ್ತೇನೆ. ನಾನು ಒಪ್ಪಿಕೊಂಡೆ. ಯೇಸು ಕ್ರಿಸ್ತರನ್ನು ಅನುಭವಿಸುವುದಕ್ಕೋಸ್ಕರ
ಯೇಸು ಕ್ರಿಸ್ತರನ್ನು ಸ್ವಂತ ಮಾಡಿಕೊಳ್ಳುವುದಕ್ಕೋಸ್ಕರ ನಾನೆಲ್ಲವನ್ನು ಬಿಡುತ್ತೇನೆ, ನನಗೆ ಯೇಸುವಿನ ಪ್ರೀತಿ ಬೇಕು. ಆ ಮಾತನ್ನು ನಾನು ನುಡಿದ ಕೂಡಲೇ ಅವರು ನನಗೊಂದು ಧ್ಯಾನಕೂಟಕ್ಕೆ ಕರೆದುಕೊಂಡು ಹೋದರು. ಆ ಧ್ಯಾನದಲ್ಲಿ ದೇವರ ವಾಕ್ಯವನ್ನು ನಾನು ಕೇಳಿ ಒಂದು ತೀರ್ಮಾನವನ್ನು ತೆಗೆದುಕೊಂಡೆ. ದೇವರೇ, ನಾನು ಲೋಕದ ರೀತಿ ನೀತಿಗಳನ್ನು ಬಿಟ್ಟು ಬಿಡುತ್ತೇನೆ, ಶಾರೀರಿಕ ದುರಾಸಕ್ತಿಗಳನ್ನು ಬಿಟ್ಟು ಬಿಡುತ್ತೇನೆ, ಪಿಶಾಚಿಯ ಮಾರ್ಗಗಳನ್ನು ಬಿಟ್ಟು ಬಿಡುತ್ತೇನೆ, ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ನಿಮ್ಮನ್ನು ಪ್ರೀತಿಸುತ್ತೇನೆಂಬುದಾಗಿ ನಾನು ಯೇಸುವಿಗೆ ವಾಗ್ದಾನ ಮಾಡಿದೆ. ತದನಂತರ ನಾನು ಈ ಸಹೋದರನೊಟ್ಟಿಗೆ ಯೇಸುವಿನ ಮಾರ್ಗದಲ್ಲಿ ನಡೆಯಲು ಆರಂಭಿಸಿದೆ. ಭಾನುವಾರಗಳಲ್ಲಿ ಸಹೋದರನ ಜೊತೆ ಸೇರಿ ಹಳ್ಳಿಗಳ ಮೇಲೆ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ ನಾನು ಹೋಗುತ್ತಿದ್ದೆ. ಹೀಗೆ ಕಾಲ ಕಳೆಯುವಾಗ 1993ನೇ ಇಸ್ವಿಯಲ್ಲಿ ನನಗೆ ದೇವರ ಅನುಭವ ಏನೂ ಇರಲಿಲ್ಲ. ನಾನು ದೇವರನ್ನು ಹಿಂಬಾಲಿಸುತ್ತಿದ್ದೆ, ನನ್ನ ಜೀವಿತದಲ್ಲಿ ದೇವರನ್ನು ಪ್ರೀತಿಸುತ್ತಿದ್ದೆ. ಹೇಗೆ? ತಪ್ಪಾದ ಗೆಳೆತನವನ್ನು ಬಿಟ್ಟುಬಿಟ್ಟೆ ಮತ್ತು ತಪ್ಪಾದ ಮಾರ್ಗಗಳನ್ನು ಬಿಟ್ಟುಬಿಟ್ಟೆ, ದುರಿಚ್ಛೆಯ ಕಾರ್ಯಗಳನ್ನು ಬಿಟ್ಟುಬಿಟ್ಟೆ. ನಾನು ಪ್ರಾಮಾಣಿಕವಾಗಿ ಯೇಸುವನ್ನು ಪ್ರೀತಿಸಲು ಪ್ರಾರಂಭಿಸಿದೆ. ಹಾಗಿರುವಾಗ ಒಂದು ದಿನ ನನ್ನ ಹಳ್ಳಿಯಿಂದ ಒಂದು 4 ಕಿಲೋಮೀಟರ್ ದೂರ ಇರುವಂಥ ಒಂದು ಹಳ್ಳಿಯವರು ನನಗೆ ಹೇಳಿ ಕಳಿಸಿದರು, ನಿಮ್ಮ ಮುಖಾಂತರವಾಗಿ ನಾವು ದೇವರ ವಚನವನ್ನು ಕೇಳಬೇಕೆಂದಿದ್ದೇವೆ, ನಮಗೆ ಬಂದು ಉಪದೇಶ ಮಾಡಿ. ನಾನು ಮುಂಜಾನೆ ಆ ಊರಿಗೆ ಹೋಗುವಾಗ ಬರಬೇಕಾಗಿದ್ದ ಬಸ್ಸು ಬರಲಿಲ್ಲ. ನಾನು ನಡ್ಕೊಂಡೆ ಆ ಹಳ್ಳಿಗೆ ಹೋದೆ. ಮಧ್ಯಾಹ್ನದವರೆಗೆ ವಚನ ಶುಶ್ರೂಷೆ ಹಳ್ಳಿಯಲ್ಲಿ ನೆರವೇರಿಸಿ ಅವರಿಗೊಂದು ಪ್ರಾರ್ಥನೆ ಮಾಡಿ ಅಲ್ಲಿಂದ ನಾನು ಮತ್ತೆ ಬಸ್ಸು ನೋಡುವಾಗ ಬಸ್ಸು ಬರಲಿಲ್ಲ. ಮತ್ತೆ ನಡಿಬೇಕು. ಹಳ್ಳ ಕೊಳ್ಳಗಳನ್ನು ದಾಟಿ ಗದ್ದೆಯ ಬಯಲನ್ನು ದಾಟಿ ಮಣ್ಣು ರೋಡಿಗೆ ನಾನು ಬರುವಷ್ಟರಲ್ಲಿ ನನಗೆ ಸ್ವಲ್ಪ ಸುಸ್ತಾಯಿತು. ನಾನು ನನ್ನ ಬೈಬಲ್ನನ್ನು ಕಂಕುಳಿನಲ್ಲಿಟ್ಟು ಆಕಾಶವನ್ನು ನೋಡಿ ಯೇಸುವಿಗೆ ಒಂದು ಮಾತನ್ನು ಹೇಳಿದೆ, ಸ್ವಾಮಿ, ಬರುವಾಗಲೂ ನಡ್ಕೊಂಡು ಬಂದೆ, ಉರಿ ಬಿಸಿಲು, ಬೇಸಿಗೆಯ ಕಾಲ, ಬಹಳ ದಣಿವಾಗಿದೆ, ಈಗ 4 ಕಿಲೋಮೀಟ್ರ್ ಮತ್ತೆ ನಡೆಯಬೇಕು, ನನಗೆ ಆಗೋದಿಲ್ಲ ಎಂಬುದಾಗಿ ನಾನು ಮನದಾಳದಲ್ಲಿ ಹೇಳುವಾಗ ಕೂಡಲೇ ಒಂದು ದೈವವಾಣಿಯನ್ನು ನನ್ನ ಕಿವಿನಲ್ಲಿ ನಾನು ಕೇಳಿದೆ. ಬಹಳ ಮಧುರವಾದ ಸ್ವರ, ಮಗನೇ, ನಿನಗೆ ದಣಿವಾಗಿದೆ, ನನಗೆ ಗೊತ್ತು, ನೀನು ನಡೆದುಕೊಂಡು ಹೋಗಬೇಕಾಗಿಲ್ಲ, ನಾನು ನಿನಗೊಂದು ವಾಹನವನ್ನು ಕಳುಹಿಸುತ್ತೇನೆ. ಕೂಡಲೇ ನಾನು ಅಕ್ಕಪಕ್ಕ ನೋಡಿದೆ, ಯಾವುದಾದ್ರೂ ವಾಹನ ಬರುತ್ತದೆಯಾ? ಹಳ್ಳಿ, ಅದು ಯಾವ ವಾಹನ ಏನು ಬರಲಿಲ್ಲ. ಹಾಗೆ ನಾನು ನಡೆಯುವಾಗ ಪಟ್ಟಣದಿಂದ ಒಂದು ಬಿಳಿ ಅಂಬಾಸಿಡರ್ ಕಾರು ಆ ಹಳ್ಳಿಗೆ ಬಂತು. ಆ ಹಳ್ಳಿಯಲ್ಲಿ ಯಾರನ್ನೋ ಇಳಿಸಿಬಿಟ್ಟು ಕಾರು ವಾಪಸ್ ಬರಬೇಕಾದ್ರೆ ನಾನು ಕಾರಿಗೆ ಕೈ ಅಡ್ಡ ಇಡಲಿಲ್ಲ. ಹಾಗಾಗಿ ಕಾರು ನನ್ನ ಬಿಟ್ಟು ಪಾಸ್ ಆಯಿತು. ಹಾಗಾಗಿ ನಾನು ಯೋಚಿಸಿದೆ, ದೇವರು ಹೇಳಿದರು ಕಾರು ಕಳಿಸ್ತೇನೆ, ವಾಹನ ಕಳಿಸ್ತೇನೆ ಅಂತೇಳಿ ಕಾರು ಬಂತು. ನಾನು ಕೈ ಅಡ್ಡ ಇಡಲಿಲ್ಲ, ಹಾಗಾಗಿ ಕಾರು ಮುಂದೆ ಹೋಯಿತು. ಪರವಾಗಿಲ್ಲ, ನಡೆಯೋಣ ಎಂಬುದಾಗಿ ನಾನು ನಡೆಯುವಾಗ ಕಾರು ರಿವರ್ಸ್ ಗೇರ್ನಲ್ಲಿ ವಾಪಸ್ ಬರ್ತಾ ಇದೆ. ಸ್ವಲ್ಪ ಸಮಯದ ನಂತರ ನಾನು ನೋಡ್ತಾ ಇದ್ದೇನೆ, ಕಾರು ವಾಪಸ್ ಬರ್ತಾ ಇದೆ. ನನಗೆ ಮನಸ್ಸಿನಲ್ಲಿ ಒಂದು ಗೊಂದಲ ಶುರುವಾಯಿತು. ಯಾಕಾಗಿ ಕಾರು ವಾಪಸ್ ಬರ್ತಾ ಇದೆ? ಡ್ರೈವರ್ಗೆ ದಾರಿ ತಪ್ಪೋಯ್ತಾ ಅಂತ ಆಲೋಚನೆ ಮಾಡುವಾಗಲೇ ಕಾರು ಬಂದು ನನ್ನ ಕಾಲಬುಡದಲ್ಲಿ ನಿಂತು ಡ್ರೈವರ್ ಕೆಳಗಡೆ ಇಳಿದು ವಿನಯದಿಂದ ನನ್ನ ಬಳಿ ಬಂದು, ಸರ್ ನಮಸ್ಕಾರ, ನೀವೆಲ್ಲಿಗೆ ಹೋಗಬೇಕಾದ್ರೂ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, 1 ಪೈಸಾ ನೀವು ನನಗೆ ಕೊಡಬೇಡಿ, ನಿಮ್ಮ ಮನೆಯ ಬಾಗಿಲವರೆಗೆ ಈ ವಾಹನ ಬರುತ್ತೆ, ಬನ್ನಿ ಕೂತ್ಕೊಳ್ಳಿ ಎಂಬುದಾಗಿ ಹೇಳಿ ನನ್ನನ್ನು ಕುಳ್ಳರಿಸಿ ಗಾಡಿ ಸ್ಟಾರ್ಟ್ ಮಾಡಿದರು. ಕಾರು ಮುಂದೆ ಹೋಗುವಾಗ ನನ್ನ ಮನದಾಳದಲ್ಲಿ ಒಂದು ಮಾತು ಮೂಡಿತು, ಸ್ವರ್ಗದಲ್ಲಿರುವ ದೇವರಲ್ಲಿ ನಾನೆಲ್ಲಿ? ನನ್ನ ಮಾತನ್ನು ಕೇಳಿಸಿಕೊಂಡು ಆ ಮಾತಿಗೆ ಪ್ರತ್ಯುತ್ತರವನ್ನು ನೀಡಿ, ಒಂದು ವಾಹನ ಬರುವ ಮುಂಚೆ ನಿನಗೆ ವಾಹನ ಬರುತ್ತೆ ಅಂತ ಹೇಳಿ ನಾನು ಕೈ ಅಡ್ಡ ಹಿಡಿದಿದ್ದರೂ ಮುಂದೆ ಹೋದ ಕಾರನ್ನು ಹಿಂದೆ ತರಿಸಿ ನನ್ನ ಕಾರಲ್ಲಿ ಕುಳ್ಳರಿಸಿ ಮನೆ ತನಕ ಈ ಕಾರು ಬರ್ತದೆ ಅಂದರೆ ನಾನು ಸಾರುವಂಥ ಯೇಸುವಿನ ಸಂದೇಶ ಸತ್ಯವಾದದ್ದು, ನಾನು ಹಿಡಿದಿರುವಂಥ ಬೈಬಲ್ ನಿಜಕ್ಕೂ ಸತ್ಯವೇದ, ಯೇಸು ಕ್ರಿಸ್ತರು ಇಂದಿಗೂ ಜೀವಿಸುತ್ತಾರೆ ಎನ್ನುವ ಅನುಭವ ನನಗೆ ಉಂಟಾಯಿತು. ಕಾರು ಇಳಿಯುವ ಮುನ್ನ ನಾನೊಂದು ತೀರ್ಮಾನ ತೆಗೆದುಕೊಂಡೆ, ಇನ್ನು ಕಂಪನಿಯಲ್ಲಿ ನಾನು ಕೆಲಸ ಮಾಡುವುದಿಲ್ಲ, ನಾನಿನ್ನು ನನ್ನ ಜೀವನವನ್ನು ಪ್ರಭು ಯೇಸುವಿಗಾಗಿ ಮುಡಿಪಾಗಿಡುತ್ತೇನೆ, ನಾನಿನ್ನು ಜೀವನ ಪರ್ಯಂತ ಈ ಸತ್ಯವಚನವನ್ನು ಸಾರುತ್ತೇನೆ, ಯೇಸುವಿಗಾಗಿ ಜೀವಿಸುತ್ತೇನೆ ಅಂತ ಹೇಳಿ 1993ನೇ ಇಸ್ವಿನಲ್ಲಿ ಕಂಪನಿಗೆ ರಾಜೀನಾಮೆ ಕೊಟ್ಟು ನಾನು ಶುಶ್ರೂಷೆಗೆ ಇಳಿದೆ. ಅಂದಿನಿಂದ ಇಂದಿನವರೆಗೆ ಯೇಸು ಕ್ರಿಸ್ತರ ಶುಭವಾರ್ತೆಯನ್ನು ಸಾರುತ್ತಾ ಜೀವಿಸುತ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವ್ಯಕ್ತಿ ದೇವರೊಡನೆ ಐಕ್ಯಗೊಳ್ಳಲು ತೀರ್ಮಾನಿಸುವುದಾದರೆ, ಯೇಸುವಿನ ಪ್ರೀತಿಯನ್ನು ಅನುಭವಿಸಲು ಇಚ್ಛಿಸುವುದಾದರೆ ಬಹಳ ಗಂಭೀರವಾಗಿ ವ್ಯಕ್ತಿಯ ಎದುರುಗಡೆ 2 ಕಾರ್ಯಗಳನ್ನು ದೇವರಿಡುತ್ತಾರೆ.
ಪ್ರತಿಯೊಂದು ಮನುಷ್ಯನ ಮುಂಭಾಗದಲ್ಲಿ 2 ರಸ್ತೆಗಳಿವೆ. ಒಂದು ಲೌಕಿಕ ರಸ್ತೆ, ಇನ್ನೊಂದು ಯೇಸುಕ್ರಿಸ್ತರಿಗೆ ಸಂಬಂಧಪಟ್ಟ ರಸ್ತೆ. ಯೇಸುಕ್ರಿಸ್ತರು ಒಂದು ಕಡೆ ನಿಲ್ಲುತ್ತಾರೆ, ಲೋಕವನ್ನು ತೋರಿಸ್ತಾರೆ ಮತ್ತು ತನ್ನನ್ನು ತೋರಿಸ್ತಾರೆ. ನಿನಗೆ ಲೋಕ ಬೇಕಾ ಅಥವಾ ನಾನು ಬೇಕಾ, ನೀನೇ ತೀರ್ಮಾನಿಸು. ಹಾಗೆ ನಾನು ಯೇಸುವನ್ನು ಅಂಗೀಕರಿಸುತ್ತೇನೆ, ನನಗೆ ಲೋಕ ಬೇಡ ಎಂಬುದಾಗಿ ಹೇಳುವುದಾದರೆ ಮಾತ್ರವೇ ಯೇಸುಕ್ರಿಸ್ತರು ನಮ್ಮೊಡನೆ ಜೀವಿಸುವುದಕ್ಕೂ ನಮ್ಮ ಆಂತರ್ಯದಲ್ಲಿ ಬರುವುದಕ್ಕೂ ಒಪ್ಪಿಕೊಳ್ಳುತ್ತಾರೆ. ಆ ನಿಮಿಷವಾಗಿದೆ ಪರಿಶುದ್ಧಾತ್ಮರಲ್ಲಿ ನಾವು ಜನಿಸುವಂಥ ಬಹಳ ಗಂಭೀರವಾದ ಕಾರ್ಯ. ಪ್ರಿಯ ಸಹೋದರ ಸಹೋದರಿಯರೇ, ಬಹಳ ಗಂಭೀರವಾಗಿ ವೇದವಾಕ್ಯ ನಮಗೆ ಕಲಿಸುತ್ತದೆ. ಸಂತ ಯೋಹಾನರು ಬರೆದಂಥ ಮೊದಲ ಪತ್ರದಲ್ಲಿ 2ನೇ ಅಧ್ಯಾಯ 15, 16, 17 ವಾಕ್ಯವನ್ನು ಓದುವಾಗ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದು, ನೀವು ಲೋಕಕ್ಕೂ ಲೌಕಿಕವಾದವುಗಳಿಗೂ ಒಲಿಯಬಾರದು. ನೀವು ಈ ಲೋಕವನ್ನು ಒಲಿದರೆ ನಿಮಗೆ ಪಿತನಲ್ಲಿ ಒಲವಿಲ್ಲವೆಂದಾಯಿತು. ಲೋಕ ಸಂಬಂಧವಾದ ಕಣ್ಣಿನ ಕಾಮುಕತೆ, ಐಶ್ವರ್ಯದ ಅಹಂಭಾವ, ಬದುಕು ಬಾಳಿನ ಡಂಬ ಇವು ಪಿತನಿಂದ ಬಂದುವಲ್ಲ, ಲೋಕದಿಂದಲೇ ಬಂದವು. ಲೋಕವು ಅದರ ವ್ಯಾಮೋಹವು ಗತಿಸಿ ಹೋಗುವುದು, ದೇವರ ಚಿತ್ತವನ್ನು ನೆರವೇರಿಸುವವನು ಚಿರಂಜೀವಿಯಾಗಿ ಬಾಳುವನು. ಪ್ರೈಸ್ ದಿ ಲಾರ್ಡ್. ಇದಾಗಿದೆ ವೇದವಾಕ್ಯ ಕಲಿಸುವ ಸತ್ಯ. ಹಾಗಾಗಿ ಲೋಕ, ಶರೀರ ಮತ್ತು ಪಿಶಾಚಿ ಈ 3 ವಲಯಗಳಾಗಿದೆ ಪ್ರತಿ ಮನುಷ್ಯನಲ್ಲಿ ಇರುವಂಥದ್ದು. ಈ ವಲಯಗಳ ನಡುವೆ ದೇವರನ್ನು ಪ್ರೀತಿಸುವುದು, ದೇವರೊಂದಿಗೆ ಐಕ್ಯಗೊಳ್ಳುವುದು ಅಸಾಧ್ಯ. ಆದರೆ ಪರಿಶುದ್ಧಾತ್ಮರಿಗೆ ಎಲ್ಲವೂ ಸಾಧ್ಯವಾದ ಕಾರಣ ಒಂದು ವ್ಯಕ್ತಿಯಲ್ಲಿ ಪರಿಶುದ್ಧಾತ್ಮರು ಪ್ರವೇಶ ಮಾಡತಕ್ಕಂಥ ಸಮಯದಲ್ಲಿ ಈ 3 ವಲಯಗಳು ಛೇದಿಸಲ್ಪಟ್ಟು ನಾವು ಹೊಸದಾಗಿ ಪವಿತ್ರಾತ್ಮರಲ್ಲಿ ಜನ್ಮ ತಾಳಲು ಪವಿತ್ರಾತ್ಮರು ನಮಗೆ ನೆರವನ್ನು ನೀಡುತ್ತಾರೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಬಹಳ ಮುಖ್ಯವಾಗಿ ಒಂದು ಮನುಷ್ಯನು, ಒಂದು ವಿಶ್ವಾಸಿಯು ಯೇಸುವಿನ ಅನುಭವವನ್ನು ಪಡೆಯಬೇಕು. ಯೇಸು ಕ್ರಿಸ್ತರ ವಾಣಿಯನ್ನು ಕೇಳುವಂತಾಗಬೇಕು. ಈ ಮಾತನ್ನು ನಾನು ಹೇಳುವಾಗ ಕೆಲವೊಮ್ಮೆ ನಿಮಗೆ ಸಂದೇಹ ಬರಬಹುದು. ಎಲ್ಲ ಕ್ರೈಸ್ತ ವಿಶ್ವಾಸಿಗಳು ಯೇಸುವಿನ ವಾಣಿಯನ್ನು ಕೇಳಲು ಸಾಧ್ಯವಾ? ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೆ ದೇವರ ಅನುಭವ ಸಾಧ್ಯವಾ? ಕೆಲವೊಮ್ಮೆ ಬೈಬಲ್ ಶ್ರೀಗ್ರಂಥವನ್ನು ನಾವು ಕೂಡ ಕೋಟ್ ಮಾಡುವುದುಂಟು. ಯಾವ ವಿಷಯದಲ್ಲಿ? ಕರೆಯಲ್ಪಟ್ಟವರು ಬಹಳ ಮಂದಿ, ಆರಿಸಲ್ಪಟ್ಟವರು ಕೆಲವೇ ಮಂದಿ. ಕೆಲವೊಮ್ಮೆ ಈ ವಚನವನ್ನು ನಾವು ಹೇಳಿಬಿಟ್ಟು ದೇವರು ತುಂಬ ಮಂದಿಯನ್ನು ಕರೆದಿದ್ದಾರೆ, ಆದರೆ ಆರಿಸಲ್ಪಟ್ಟವರು ಕೆಲವೇ ಮಂದಿ, ಹಾಗಾಗಿ ಪರವಾಗಿಲ್ಲ ಅನ್ನುವ ಸಮಾಧಾನ ಮಾಡಿಕೊಂಡು ಇದು ನನಗೆ ಸಂಬಂಧ ಬರಲ್ಲ ಅಂದ್ಕೊಂಡ್ಬಿಡ್ತೇವೆ. ಅದು ತಪ್ಪು. ಭೂಮಿಯಲ್ಲಿ ಕ್ರೈಸ್ತ ವಿಶ್ವಾಸಿಯಾದ ಪ್ರತಿಯೊಂದು ವ್ಯಕ್ತಿಗೂ ದೈವ ಅನುಭವವನ್ನು ದೇವರು ಕೊಟ್ಟೇ ತೀರುತ್ತಾರೆ. ಅದು ನಮ್ಮ ಜನ್ಮ ಸಿದ್ಧ ಹಕ್ಕು. ಹೌದು, ಹುಟ್ಟಿದ ಪ್ರತಿಯೊಂದು ಮನುಷ್ಯ ಸ್ನಾನ ದೀಕ್ಷೆಯನ್ನು ಪಡೆದಂಥ ಪ್ರತಿಯೊಂದು ವ್ಯಕ್ತಿಗೂ ದೀಕ್ಷಾ ಸ್ನಾನದ ಮುಖಾಂತರ, ದೃಢೀಕರಣದ ಮುಖಾಂತರ ಯೇಸುವಿನ ಸೈನಿಕರಾಗುವುದಕ್ಕೂ, ಯೇಸು ಕ್ರಿಸ್ತರ ಪರಿಶುದ್ಧಾತ್ಮರನ್ನು ಪಡೆಯುವುದಕ್ಕೂ, ಯೇಸುವಿನ ವಾಣಿಯನ್ನು ಕೇಳುವುದಕ್ಕೂ, ಈ ಭೂಮಿಯಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೂ, ಪೈಶಾಚಿಕ ಶಕ್ತಿಗಳನ್ನು ಬಿಡಿಸುವುದಕ್ಕೂ, ರೋಗ ರುಜಿನಗಳನ್ನು ಗುಣಪಡಿಸುವುದಕ್ಕೂ, ದೇವರ ತಮ್ಮ ಜನತೆಯನ್ನು ಉದ್ಧರಿಸುವ ಕಾಲ ಬಂತೆಂದು ಈ ಭೂಲೋಕದಲ್ಲಿ ಸಾರಿ ಹೇಳಲು ನಾವು ಪರಿಶುದ್ಧಾತ್ಮರ ಜೊತೆಯಲ್ಲಿ ಜೀವಿಸಲು ಸಾಧ್ಯವಾಗುವಂತೆ, ನಾವು ಪುನರ್ಜನಿಸುವಂತೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗೂ ದೇವರು ಅವಕಾಶವನ್ನು ಖಂಡಿತವಾಗಿಯೂ ನೀಡುತ್ತಾರೆ. ಆದರೆ ಪ್ರಿಯ ಸಹೋದರ ಸಹೋದರಿಯರೇ, ಬಹಳ ಮುಖ್ಯವಾಗಿ ಯೇಸುವಿನ ವಾಣಿಯನ್ನು ಕೇಳಬೇಕು, ಪವಿತ್ರಾತ್ಮರ ಜೊತೆಯಲ್ಲಿ ಜೀವಿಸಬೇಕು, ಪರಿಶುದ್ಧಾತ್ಮರೊಡನೆ ಪುನರ್ಜನಿಸಬೇಕೆಂತಕ್ಕಂಥ ಒಂದು ಛಲ ಅಥವಾ ಆತ್ಮಿಕ ದಾಹ ಖಂಡಿತವಾಗಿಯೂ ನಮಗೆ ಬರುವುದಾದರೆ ನಾವು ಅದಕ್ಕೆ ಸಿದ್ಧರಾಗುತ್ತೇವೆ, ಸವಾಲನ್ನು ಸ್ವೀಕಾರ ಮಾಡುತ್ತೇವೆ. ಬಹಳ ಗಂಭೀರವಾಗಿ ಇವತ್ತು ಕ್ರೈಸ್ತ ವಿಶ್ವಾಸಿಗಳು ಎನ್ನುವಂತಹ ಒಂದು ಮಾತನ್ನು ನಾವು ಚಿಂತಿಸಿ ನೋಡುವುದಾದರೆ, ನಾವಾಗಿಯೇ ಕ್ರೈಸ್ತ ವಿಶ್ವಾಸಿಗಳೆಂಬಂಥ ಹೆಸರನ್ನು ಇಟ್ಕೊಂಡಿದ್ದಲ್ಲ. ಆದಿ ಧರ್ಮ ಸಭೆಯಲ್ಲಿ ಕ್ರೈಸ್ತ ವಿಶ್ವಾಸಿಗಳು ಅನ್ಯೋನ್ಯವಾಗಿ ಜೀವಿಸುತ್ತಿದ್ದರು. ಯೇಸುಕ್ರಿಸ್ತರ ಪುನರುತ್ಥಾನಕ್ಕೆ ಬಲವಾದಂತಹ ಸಾಕ್ಷಿಯನ್ನು ನೀಡುತ್ತಾ ಇದ್ದರು. ಯಾವಾಗ ಪ್ರೇಷಿತರು ಬಲವಾದ ಸಾಕ್ಷಿಯನ್ನು ನೀಡುತ್ತಾ ಇದ್ದರು, ಹಾಗಾಗಿ ಅನ್ಯ ಧರ್ಮೀಯರು ಅವರ ಜೀವನ ಶೈಲಿಯನ್ನು ಕಂಡು ಅವರ ಕ್ಷಮೆಯ ಅವಸ್ಥೆ ಮತ್ತು ಪರರನ್ನು ಪ್ರೀತಿಸುವಂಥ ವಿಧಾನ, ತಮ್ಮಲ್ಲಿ ಇರುವುದನ್ನು ಉದುವಾಗಿ ಹಂಚಿಕೊಳ್ಳುವಂತಹ ವಿಧಾನ, ಪ್ರಭು ಯೇಸು ಕ್ರಿಸ್ತರಿಗೆ ಬಲವಾಗಿ ಸಾಕ್ಷಿಯನ್ನು ನೀಡುವಂತಹ ವಿಧಾನವನ್ನು ನೋಡಿದಂತಹ ಅನ್ಯ ಧರ್ಮೀಯರು ಕೊಟ್ಟ ಹೆಸರಾಗಿದೆ ಕ್ರೈಸ್ತ ವಿಶ್ವಾಸಿಗಳು ಎಂಬುದಾಗಿ. ನಾವು ಓದ್ತೇವೆ
ಪ್ರೇಷಿತರ ಕಾರ್ಯಕಲಾಪಗಳ ಪುಸ್ತಕದಲ್ಲಿ 11ನೇ ಅಧ್ಯಾಯ 19ನೇ ವಾಕ್ಯದಿಂದ, ಕ್ರೈಸ್ತರು ಎಂಬ ಹೆಸರಿನ ಉಗಮ. ಸ್ತೇಫನನು ಕೊಲೆಯಾದ ಮೊದಲುಗೊಂಡು ಉಂಟಾದ ಹಿಂಸಾಚಾರದ ನಿಮಿತ್ತ ಭಕ್ತ ವಿಶ್ವಾಸಿಗಳು ಚದರಿ ಹೋದರು. ಅವರಲ್ಲಿ ಕೆಲವರು ಫೆನಿಷ್ಯ, ಸೈಪ್ರಸ್, ಅಂತಿಯೋಕ್ಯದವರೆಗೂ ಹೋಗಿ ಶುಭ ಸಂದೇಶವನ್ನು ಸಾರಿದರು. ಆದರೆ ಇದನ್ನು ಸಾರಿದ್ದು ಯೆಹೂದ್ಯರಿಗೆ ಮಾತ್ರ. ಸೈಪ್ರಸ್ ಮತ್ತು ಸಿರೇನಿನ ಕೆಲವು ಭಕ್ತರಾದರೂ ಅಂತಿಯೋಕ್ಯಕ್ಕೆ ಹೋಗಿ ಪ್ರಭು ಯೇಸುವಿನ ಶುಭ ಸಂದೇಶವನ್ನು ಗ್ರೀಕರಿಗೂ ಸಾರಿದರು. ಪ್ರಭುವಿನ ಶಕ್ತಿ ಅವರೊಡನೆ ಇತ್ತು. ಜನರು ಬಹುಸಂಖ್ಯೆಯಲ್ಲಿ ಪ್ರಭುವಿನಲ್ಲಿ ವಿಶ್ವಾಸವಿಟ್ಟು ಅವರ ಭಕ್ತರಾದರು. ಈ ಸಮಾಚಾರ ಜೆರುಸಲೇಮಿನ ಧರ್ಮಸಭೆಗೆ ತಲುಪಿತು. ಬಾರ್ನಬನನ್ನು ಅಂತಿಯೋಕ್ಯಕ್ಕೆ ಅವರು ಕಳುಹಿಸಿದರು. ಬಾರ್ನಬನು ಅಲ್ಲಿಗೆ ಬಂದು ದೇವರ ಕೃಪಾಕಾರ್ಯವನ್ನು ಕಂಡು ಸಂತೋಷಪಟ್ಟನು. ಪ್ರಭುವಿಗೆ ದೃಢ ಮನಸ್ಸಿನಿಂದ ಪ್ರಾಮಾಣಿಕರಾಗಿರುವಂತೆ ಪ್ರೋತ್ಸಾಹಿಸಿದನು. ಬಾರ್ನಬನು ಸತ್ಪುರುಷನು, ಪವಿತ್ರಾತ್ಮ ಭರಿತನು ಹಾಗೂ ಅಗಾಧ ವಿಶ್ವಾಸವುಳ್ಳವನು. ಅನೇಕ ಜನರು ಪ್ರಭುವಿನ ಅನುಯಾಯಿಗಳಾದರು. ಅನಂತರ ಬಾರ್ನಬನು ಸೌಲನನ್ನು ಹುಡುಕಿಕೊಂಡು ತಾರ್ಸಕ್ಕೆ ಹೋದನು. ಅವನನ್ನು ಅಲ್ಲಿ ಕಂಡು ಅಂತಿಯೋಕ್ಯಕ್ಕೆ ಕರೆದುಕೊಂಡು ಬಂದನು. ಅವರಿಬ್ಬರೂ 1 ವರ್ಷವಿಡೀ ಧರ್ಮಸಭೆಯೊಂದಿಗೆ ಇದ್ದು ಬಹುಜನರಿಗೆ ಉಪದೇಶ ಮಾಡಿದರು. ಭಕ್ತಾದಿಗಳನ್ನು ಮೊದಲ ಬಾರಿಗೆ ಕ್ರೈಸ್ತರು ಎಂದು ಕರೆದದ್ದು ಅಂತಿಯೋಕ್ಯದಲ್ಲೇ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಅಂತಿಯೋಕ್ಯದಲ್ಲಿದ್ದ ಗ್ರೀಕರಿಗೆ, ಅಂದರೆ ಅನ್ಯ ಧರ್ಮೀಯರಿಗೆ, ಕ್ರೈಸ್ತೇತರರಿಗೆ ಶುಭ ಸಂದೇಶವನ್ನು ಪ್ರಬೋಧಿಸುವಾಗ ಬಾರ್ನಬನಲ್ಲಿ ಕಂಡುಬಂದ ಅಗಾಧವಾದ ವಿಶ್ವಾಸ, ಅಗಾಧವಾದ ಪ್ರಭುವಿನ ಶಕ್ತಿ, ರೋಗ ಸೌಖ್ಯ, ಪೈಶಾಚಿಕ ಬಂಧನಗಳ ಬಿಡುಗಡೆ, ಅಪ್ರತಿಮವಾದ ದೈವಜ್ಞಾನ, ಇದನ್ನು ಕಂಡು ಅವರ ಪ್ರೀತಿ ವಿಶ್ವಾಸವನ್ನು ಕಂಡು ಅನ್ಯ ಜನರಿಟ್ಟ ಹೆಸರು ಇವರು ಕ್ರೈಸ್ತರು, ಕ್ರಿಸ್ತನ ಹಿಂಬಾಲಕರು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಸ್ತುತ ಪ್ರಪಂಚದಲ್ಲಿ ಜೀವಿಸುತ್ತಿರುವಂಥ ನಾವುಗಳು ಕೂಡ ಪ್ರಭುವಿಗೆ ಇಂಥದ್ದೇ ಒಂದು ಸಾಕ್ಷಿಯ ಜೀವನವನ್ನು ನೀಡಲು ನಾವು ಮುಂದಾಗಬೇಕಾಗಿರುವುದು ಅನಿವಾರ್ಯ ಎನ್ನುವಂಥದ್ದು. ಮಾತ್ರವಲ್ಲ, ಯೇಸು ಕ್ರಿಸ್ತರು ಹೇಳಿದ ಪ್ರಕಾರ ಪವಿತ್ರಾತ್ಮರಿಂದಲೂ ನೀರಿನಿಂದಲೂ ಜನಿಸದ ಹೊರತು ನೀವು ದೇವರ ಸಾಮ್ರಾಜ್ಯವನ್ನು ಪ್ರವೇಶ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಪ್ರಿಯರೇ, ಇವತ್ತು ನಾವು ನಮ್ಮನ್ನು ನಿತ್ಯ ನರಕದಿಂದ ರಕ್ಷಣೆ ಮಾಡಿಕೊಳ್ಳಬೇಕಾದಲ್ಲಿ, ಬನ್ನಿ, ಬಹಳ ಗಂಭೀರವಾದ ವಿಷಯ. ಈ ಭೂಮಿಯಲ್ಲಿ ಮನುಷ್ಯನು ಸಂಪಾದಿಸಿದ ಕೀರ್ತಿ, ಪ್ರತಿಷ್ಠೆಗಳು, ಹಣ, ಆಸ್ತಿ, ಅಧಿಕಾರ, ಇದ್ಯಾವುದು ಶಾಶ್ವತವಲ್ಲ. ಮಾತ್ರವಲ್ಲ, ಇದು ಮನುಷ್ಯನನ್ನು ದೇವರ ಸಾಮ್ರಾಜ್ಯಕ್ಕೆ ತಲುಪಿಸುವುದಿಲ್ಲ. ಹಾಗಾಗಿ ಗಳಿಸಿದ ಕೀರ್ತಿ ಪ್ರತಿಷ್ಠೆ ಆಗಬಹುದು, ಹಣಕಾಸು ಆಗಬಹುದು, ಆಸ್ತಿ ಅಂತಸ್ತಾಗಬಹುದು, ಇದ್ಯಾವುದು ನಮ್ಮನ್ನು ಸ್ವರ್ಗ ರಾಜ್ಯಕ್ಕೆ ಕರೆತರುವುದಿಲ್ಲ. ಆದ್ದರಿಂದ ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಬೇಕಾಗಿದ್ದಲ್ಲಿ ಸಾವಿನ ಭಯ ನಮಗೆ ಬಿಟ್ಟು ಹೋಗಬೇಕು. ನಾವು ಯೇಸುವಿನ ಮಕ್ಕಳಾಗಿ ಈ ಭೂಮಿಯಲ್ಲಿ ಯಾವ ಭಯವಿಲ್ಲದೆ ಜೀವಿಸುವಂತಹ ಒಂದು ಅವಸ್ಥೆಯಲ್ಲಿ ನಿಲ್ಲುವಾಗ ಮಾತ್ರವೇ ನಾವು ನಿಜವಾದ ಕ್ರೈಸ್ತರಾಗಲು ಸಾಧ್ಯ. ಮತ್ತು ಎಂತಹ ಕಷ್ಟದಲ್ಲಿಯೂ ಎಂತಹ ದುಃಖದಲ್ಲಿಯೂ ನಾವು ಸಮಾಧಾನದಲ್ಲಿಯೂ ಸಂತೋಷದಲ್ಲಿಯೂ ಇರುತ್ತೇವೆ. ಕಾರಣ, ಈ ಭೂಮಿಯಲ್ಲಿ ನಮಗೇನು ಇಲ್ಲದೆ ಹೋದರೂ, ಸರ್ವಸ್ವವನ್ನು ಕಳೆದುಕೊಂಡರೂ ನಮಗೊಂದು ನಿರೀಕ್ಷೆ ಇದೆ. ಅದೇನೆಂದರೆ ಸ್ವರ್ಗ ರಾಜ್ಯದಲ್ಲಿ ದೇವರ ಸಂಗಡ ಜೀವಿಸುವಂಥ ಒಂದು ಜೀವನ ನಮಗಿದೆ. ಆ ಸ್ವರ್ಗ ರಾಜ್ಯವನ್ನು ಸ್ಮರಿಸಿ, ಆ ದೇವರ ಪ್ರೀತಿಯನ್ನು ಸ್ಮರಿಸಿ ನಾವು ಉಲ್ಲಾಸದಿಂದಿರುತ್ತೇವೆ. ಬಹಳ ಗಂಭೀರವಾದ ವಿಷಯ. ಹಾಗಾಗಿ ನಮ್ಮ ಮುಖ ಎಂದಿಗೂ ಕಳೆಗುಂದಲು ಸಾಧ್ಯವಾಗುವುದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರು, ಇದಾಗಿದೆ ಕ್ರೈಸ್ತವ ಜೀವನ. ಹಾಗಾಗಿ ಈ ರೀತಿ ಫಲಪ್ರದವಾದಂಥ ಕ್ರಿಸ್ತಿಯ ಜೀವನದಲ್ಲಿ ಪ್ರವೇಶ ಮಾಡಲು ಇಡಬೇಕಾದ ಪ್ರಥಮ ಹೆಜ್ಜೆ ಆಗಿದೆ ಪವಿತ್ರಾತ್ಮರೊಡನೆ ಹೊಸದಾಗಿ ಜನ್ಮ ತಾಳುವಂಥದ್ದು. ಹಾಗಾಗಿ ಲೋಕಕ್ಕೆ ಸಂಬಂಧಪಟ್ಟ ಗುಣಗಳು ನಮ್ಮ ಹತ್ರ ಇದೆ, ಶರೀರಕ್ಕೆ ಸಂಬಂಧಪಟ್ಟ ಕಾರ್ಯಗಳು ನಮ್ಮ ಹತ್ರ ಇದೆ, ಪಿಶಾಚಿಗೆ ಸಂಬಂಧಪಟ್ಟ ಗುಣಗಳು ನಮ್ಮ ಹತ್ರ ಖಂಡಿತವಾಗಿಯೂ ಉಂಟ. ಈ ವಲಯದಲ್ಲಿ ಸಿಕ್ಕಿ ನಾವು ದೇವರನ್ನು ಅನುಭವಿಸಲು ಬಹಳ ಕಷ್ಟ, ಅದು ಅಸಾಧ್ಯವಾಗಿರುವಂಥದ್ದು. ಆದ್ದರಿಂದಲೇ ಪ್ರತಿಯೊಂದು ಕ್ರೈಸ್ತ ವಿಶ್ವಾಸಿಗೂ ದೇವರು ಅವಕಾಶವನ್ನು ಮತ್ತು ಸ್ವಾತಂತ್ರ್ಯವನ್ನು ಕರುಣಿಸಿದ್ದಾರೆ. ಪ್ರತಿಯೊಂದು ವ್ಯಕ್ತಿ ದೇವರನ್ನು ಅನುಭವಿಸಬೇಕೆನ್ನುವಂಥ ಛಲವಿದ್ದಲ್ಲಿ, ದಾಹವಿದ್ದಲ್ಲಿ ಆತನು ಬಹಳ ಗಂಭೀರವಾಗಿ ತನ್ನೊಳಗಡೆ ನೆಲೆಗೊಂಡಿರುವ ಪೈಶಾಚಿಕ ಕಾರ್ಯಗಳನ್ನು, ಶಾರೀರಿಕ ಅವಸ್ಥೆಗಳನ್ನು ಹಾಗೂ ಲೌಕಿಕವಾದ ಕಾರ್ಯಗಳನ್ನು ಬದಿಗೊತ್ತಿ ಅದನ್ನು ಸಂಪೂರ್ಣವಾಗಿ ವಿಸರ್ಜಿಸಿ ಅಲ್ಲಿಂದ ಮೇಲೆ ಬರುವಂತಹ, ಅದನ್ನು ತುಳಿದು ಮೇಲೆ ಬರುವಂತಹ ಒಂದು ಅವಸ್ಥೆಗೆ ಆತನು ತಯಾರಾಗಿ ನಿಲ್ಲುವಾಗ ಪರಿಶುದ್ಧಾತ್ಮರು ನಮಗೆ ಸಹಾಯವನ್ನು ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ನಿಟ್ಟಿನಲ್ಲಿ ಇವತ್ತು ನಮಗೆ ಕೃಪೆಯನ್ನು ನೀಡುವಂಥದ್ದು, ಬಲವನ್ನು ನೀಡುವಂಥದ್ದು ಪರಿಶುದ್ಧ ಆತ್ಮರಾಗಿದ್ದಾರೆ. ಆ ಕಾರಣ ಬಹಳ ಗಂಭೀರವಾಗಿ ಈ ವಲಯಗಳನ್ನು
ಇವತ್ತು ನಮ್ಮ ಜೀವನದಲ್ಲಿ ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕು. ಶುಭ ಸಂದೇಶದಲ್ಲಿ ಯೇಸು ಪ್ರಭು ಹೇಳುತ್ತಾರೆ, ಯೋಹಾನರು ಬರೆದ ಸುವಾರ್ತೆ 12ನೇ ಅಧ್ಯಾಯ 24ನೇ ವಚನವನ್ನು ನಾವು ಓದುವುದಾದರೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಅದು ಒಂಟಿಯಾಗಿ ಉಳಿಯುತ್ತದೆ, ಸತ್ತರೆ ಮಾತ್ರ ಸಮೃದ್ಧಿಯಾದ ಫಲವನ್ನು ಕೊಡುತ್ತೆ. ಒಂದು ಗೋಧಿಯ ಕಾಳನ್ನು ತೆಗೆದುಕೊಂಡು ನಾವು ಅಂಗೈಯಲ್ಲಿಟ್ಟು ನೋಡಿದರೆ ಅದು ಒಂಟಿಯಾಗಿದೆ. ಆದರೆ ಯಾವಾಗ ಈ ಗೋಧಿಯ ಕಾಳನ್ನು ಮಣ್ಣಿನಲ್ಲಿ ಹಾಕುತ್ತೇವೆ, ಅದು ಮಣ್ಣಲ್ಲಿ ಮಣ್ಣಾಗಿ ಬೆರೆತು ಹೋಗಿ ಅದು ತನ್ನ ಸತ್ವವನ್ನು ಕಳೆದುಕೊಂಡು ಹೊಸ ರೂಪವನ್ನು ಪಡೆಯುತ್ತೆ. ಒಂದು ಸಸಿ ಮುಂದೆ ಬೆಳೆದು ಹೂಗಳನ್ನು ತೆನೆಯನ್ನು ಬಿಟ್ಟು ಒಂದು ಕಾಳಿನಿಂದ ಸುಮಾರು ಕಾಳುಗಳನ್ನು ಬಿಡುತ್ತದೆ. ಮುಂದುವರಿಸಿ ಯೇಸುಪ್ರಭು ಹೇಳುತ್ತಾರೆ, ತನ್ನ ಪ್ರಾಣವನ್ನು ಪ್ರೀತಿಸುವವನು ಅದನ್ನು ಕಳೆದುಕೊಳ್ಳುವನು, ನನಗೋಸ್ಕರ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಗಳಿಸಿಕೊಳ್ಳುವನು. ಬಹಳ ಗಂಭೀರವಾದ ವಿಷಯ. ಈ ಭೂಮಿಯಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಾವು ಯಾವುದನ್ನು ಪ್ರೀತಿಸುತ್ತೇವೆ? ಮನಸ್ಸಿನ ಎಲ್ಲೋ ಒಂದು ಕಡೆ ನಾವು ಯಾವುದೋ ಒಂದನ್ನು ಬಲವಾಗಿ ಹಿಡ್ಕೊಂಡಿರ್ತೇವೆ. ಇದು ನನಗೆ ಬಹಳ ಇಷ್ಟವಾದಂಥ ಕಾರ್ಯ. ಪ್ರಥಮ ಸ್ಥಾನವನ್ನು ನಾವು ಅದಕ್ಕೆ ನೀಡುತ್ತೇವೆ. ಯಾವಾಗ ಪ್ರಥಮ ಸ್ಥಾನವನ್ನು ಲೋಕಕ್ಕೂ, ಲೋಕದ ವ್ಯಕ್ತಿಗಳಿಗೂ, ಗೆಳೆಯರಿಗೂ, ಸಂಬಂಧಿಕರಿಗೂ ನೀಡುತ್ತೇವೆ, ಅಲ್ಲಿ ನಾವು ಯೇಸುಸ್ವಾಮಿಯ ಪ್ರೀತಿಯನ್ನು ಗಳಿಸಿಕೊಳ್ಳಲು ಖಂಡಿತವಾಗಿಯೂ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಒಂದು ವ್ಯಕ್ತಿ ಯೇಸುಕ್ರಿಸ್ತರನ್ನು ಅನುಭವಿಸಬೇಕೆನ್ನುವ ಮನಸ್ಸಿಟ್ಟು ಒಂದು ಹೆಜ್ಜೆ ನೀಡುವಾಗ ಪಿಶಾಚಿಯು ಎಚ್ಚರಗೊಳ್ಳುತ್ತದೆ. ಬಹಳ ಸವಾಲುಗಳು ನಮ್ಮ ಜೀವನದಲ್ಲಿ ಬರುತ್ತೆ. ಬಹಳ ಕಷ್ಟಗಳು, ದುಃಖಗಳು, ವೇದನೆಗಳು ನಮ್ಮ ಜೀವನದಲ್ಲಿ ಮುತ್ತಿಕೊಳ್ಳುತ್ತವೆ. ಅದನ್ನು ನೋಡುವಾಗ ನಮಗೆ ಪ್ರಶ್ನೆ ಬರುತ್ತೆ, ದೇವರನ್ನು ಅರಿಯದೇ ಇದ್ದ ಅವಸ್ಥೆಯಲ್ಲಿ, ದೇವರಿಂದ ದೂರವಿದ್ದಂತಹ ಒಂದು ಕಾಲದಲ್ಲಿ ನಾನು ಬಹಳ ಚೆನ್ನಾಗಿದ್ದೆ, ಯಾವ ಕೊರತೆ ಇರಲಿಲ್ಲ. ಈಗ ನಾನು ಯೇಸುಕ್ರಿಸ್ತರ ಬಳಿ ಬಂದಿದ್ದೇನೆ, ನನ್ನ ಹಳೆಯ ಜೀವನವನ್ನು ಬಿಟ್ಟಿದ್ದೀನಿ, ನಾನು ಯೇಸುಕ್ರಿಸ್ತರ ಮಗಳಾಗಿ ಜೀವನ ಮಾಡಲು ಪ್ರಯಾಸ ಪಡುತ್ತಿದ್ದೇನೆ. ಹಾಗಿದ್ದರೆ ನನ್ನ ಜೀವನದಲ್ಲಿ ಕಷ್ಟ ಯಾಕೆ? ನನ್ನ ಬದುಕಿನಲ್ಲಿ ದುಃಖವ್ಯಾಕೆ? ಯಾಕೆ ನನಗೆ ಅದ್ಭುತ ಆಗುತ್ತಿಲ್ಲ? ಯಾಕೆ ನಾನು ಬಯಸಿದ ಕಾರ್ಯಗಳು ಈಡೇರುತ್ತಿಲ್ಲ? ಬೆನ್ನ ಹಿಂದೆಯೇ ಬಹಳ ಕಷ್ಟಗಳು ಬರುತ್ತಿವೆಯಲ್ಲ. ದೇವರನ್ನು ಅರಿಯದೆ ಜೀವಿಸುವ ಜನ ಎಷ್ಟೋ ಚೆನ್ನಾಗಿದ್ದಾರೆ. ದೇವರಿಗೆ ವ್ಯತಿರಿಕ್ತವಾಗಿ ನಡೆದುಕೊಳ್ಳುವಂಥ ಮನುಷ್ಯರು ಬಹಳ ಚೆನ್ನಾಗಿದ್ದಾರೆ, ಸಂತೋಷವಾಗಿದ್ದಾರೆ. ದೇವರನ್ನು ಅರಿತ ನಾನು ಯಾಕೆ ಈ ರೀತಿ ಇದ್ದೇನೆ? ದೇವರ ಜೊತೆಯಲ್ಲಿ ಜೀವಿಸಲು ತೀರ್ಮಾನಿಸಿ ಹಳೆಯ ಜೀವನವನ್ನು ಬಿಟ್ಟು ನನ್ನ ಬದುಕಿನಲ್ಲಿ ಯಾಕೆ ಇಷ್ಟು ಕಷ್ಟಗಳಿವೆ? ಬಹಳ ಗಂಭೀರವಾಗಿ ಇವತ್ತು ಮನುಷ್ಯರು ಪ್ರಶ್ನಿಸುತ್ತಾರೆ. ಪ್ರಿಯರೇ, ಯಾವಾಗ ಯೇಸುಕ್ರಿಸ್ತರನ್ನು ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಹೃದಯದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಲು ಪ್ರಾರಂಭಿಸುತ್ತೇವೆ, ಆ ಸಂದರ್ಭದಲ್ಲಿ ಇವೆಲ್ಲ ದುಃಖಗಳು, ಕಷ್ಟಗಳು ನಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಎದುರಾಗುತ್ತವೆ. ಯಾಕಂದರೆ ಬಹಳ ಮುಖ್ಯವಾಗಿ ದೇವರ ಶಕ್ತಿಯು, ಕೃಪೆಯು ನಮ್ಮಿಂದ ಪ್ರಕಟವಾಗಬೇಕಾಗಿರುವಂಥದ್ದು. ಯೇಸುಕ್ರಿಸ್ತರ ಕೃಪಾವರವು ನಮ್ಮಿಂದ ಈಚೆ ಬಂದು ಅನೇಕ ವ್ಯಕ್ತಿಗಳನ್ನು ಸ್ಪರ್ಶಿಸಬೇಕಾಗಿರುವಂಥದ್ದು. ಅದ ಕಂಡು ಅನೇಕ ಮಕ್ಕಳು ದೇವರ ಮಕ್ಕಳಾಗಿ ಮಾನಸಾಂತರ ಪಡಬೇಕಾದಂದರೆ, ಬಹಳ ಮುಖ್ಯವಾಗಿ ನಮ್ಮ ಜೀವಿತದಲ್ಲಿ ದೇವರ ಮಹಿಮೆ ಪ್ರಕಟವಾಗಬೇಕಾದಲ್ಲಿ ಇವೆಲ್ಲ ದುಃಖ, ತೊಂದರೆ, ವ್ಯಸನ ನಮ್ಮ ಬದುಕಿನಲ್ಲಿ ಕಟ್ಟಿಟ್ಟ ಬುತ್ತಿ. ಆದರೆ ನಮ್ಮೊಬ್ಬೊಬ್ಬರನ್ನು ಏಕಾಂಗಿಯಾಗಿ ಬಿಟ್ಟು ದೇವರು ದೂರ ನಿಂತು ತಮಾಷೆ ನೋಡುವುದಿಲ್ಲ. ಯಾವಾಗ ಧೃತಿಗೆಡದೆ ಯೇಸುಕ್ರಿಸ್ತರ ಶಿಲುಬೆಯನ್ನು ನೋಡಿಕೊಂಡು ನಾನೊಬ್ಬನೇ ಅಲ್ಲ, ನನ್ನ ಜೊತೆಯಲ್ಲಿ ಯೇಸು ಇದ್ದಾರೆ, ಈ ಕಷ್ಟದ ಕೊಡ, ಈ ಕಣ್ಣೀರು ಖಂಡಿತವಾಗಿಯೂ ನನಗೆಷ್ಟು ದುಃಖ ಬಂದರೂ ನಾನು ಯೇಸುಕ್ರಿಸ್ತರನ್ನು ಬಿಡಲ್ಲ ಎನ್ನುವಂತಹ ಛಲದಿಂದ, ವಿಶ್ವಾಸದಿಂದ ಒಂದು ಹೆಜ್ಜೆ ಮುಂದಿಡುತ್ತೇವೆ. ನಮ್ಮೊಡನೆ ಯೇಸುಕ್ರಿಸ್ತರು ಹೆಜ್ಜೆ ಇಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಅಧೈರ್ಯಗೊಂಡು ಲೋಕದ ಕಾರ್ಯಗಳನ್ನು ಕಂಡು, ದುಃಖವನ್ನು ಕಂಡು, ಅಥವಾ ನೋವು ಕೊಡುವ ಮನುಷ್ಯರನ್ನು ಕಂಡು, ಹೀಯಾಳಿಸುವ ಮನುಷ್ಯರನ್ನು ಕಂಡು ನಾವು ಅನುಮಾನಪಟ್ಟು ಅಲ್ಲೇ ನಿಂತಲ್ಲಿ ಯೇಸುಕ್ರಿಸ್ತರು ಕೂಡ ನಿಂತು ಬಿಡುತ್ತಾರೆ. ಹಾಗಾಗಿ ಪ್ರಿಯರೇ, ಯೇಸುಕ್ರಿಸ್ತರನ್ನು ನಮ್ಮ ಜೀವನದಲ್ಲಿ ಹೊತ್ತುಕೊಂಡು ನಡೆಯುವುದಕ್ಕೂ ನಿಲ್ಲುವುದಕ್ಕೂ ನಾವೇ ಕಾರಣವಾಗುತ್ತೇವೆ. ಹಾಗಾಗಿ ಬಹಳ ಗಂಭೀರವಾಗಿ ಈ ವಚನ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುತ್ತಿರುವ ಸಹೋದರ ಸಹೋದರಿ, ಬಹಳ ಮುಖ್ಯವಾಗಿ ಯೇಸುಕ್ರಿಸ್ತರ ಅಭಿಷೇಕವನ್ನು ಪಡೆಯುವುದಕ್ಕೂ, ಯೇಸುವಿನ ಪವಿತ್ರವಾದ ವಾಣಿಯನ್ನು ಕೇಳುವುದಕ್ಕೂ ಇಡಬೇಕಾದ ಪ್ರಥಮ ಹೆಜ್ಜೆಯಾಗಿದೆ ನಮ್ಮ ಹಳೆಯ ದೌರ್ಬಲ್ಯಗಳು, ಹಳೆಯ ಗುಣಗಳು, ಹಳೆಯ ಸ್ವಭಾವಗಳನ್ನು ಯೇಸುಕ್ರಿಸ್ತರ ಶಿಲುಬೆಗೆ ಸೇರಿಸಿ ನಾವು ಜಡಿಯಬೇಕು.
ಪರಿಸ್ಥಿತಿಗಳು ಬರುತ್ತೆ, ಪರೀಕ್ಷೆಗಳು ಬರುತ್ತೆ. ಒಂದು ಮನುಷ್ಯನಿಗೆ ಏನೆಲ್ಲ ಪರೀಕ್ಷೆಗಳು ಬರಬಹುದೋ ಎಲ್ಲ ವಿಧವಾದ ಪರೀಕ್ಷೆಗಳು ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಬರುತ್ತೆ. ಹಾಗಾಗಿ ಆ ಪರೀಕ್ಷೆಗಳನ್ನು ಎದುರಿಸುವುದಕ್ಕಾಗಿ ನಾವು ಸಿದ್ಧರಾಗಿ ನಿಲ್ಲಬೇಕು. ಪರೀಕ್ಷೆಗಳು ಬರುವಾಗ ನಾವು ಆಲೋಚಿಸಬೇಕು, ಇದು ನನ್ನನ್ನು ಶುದ್ಧೀಕರಿಸುವುದಕ್ಕೆ, ಯೇಸು ಕ್ರಿಸ್ತರ ಮೇಲೆ ನಾನಿಟ್ಟ ಪ್ರೀತಿಯನ್ನು ಪರೀಕ್ಷೆ ಮಾಡುವುದಕ್ಕೆ ಬರ್ತಕ್ಕಂಥ ಅವಸ್ಥೆ. ಇಲ್ಲಿ ನಾನು ಎದೆಗುಂದುವುದಿಲ್ಲ. ಇಲ್ಲಿ ನಾನು ಎಷ್ಟು ಕಷ್ಟ ಬಂದರೂ ಕುಡಿಯುವುದಕ್ಕೋ ಧೂಮಪಾನಕ್ಕೋ ಅಥವಾ ಇನ್ಯಾವುದೇ ಕೆಟ್ಟ ಕಾರ್ಯಗಳಿಗೋ ಹೋಗುವುದಿಲ್ಲ. ದುಃಖದಲ್ಲಿ, ವೇದನೆಯಲ್ಲಿ, ವ್ಯಸನದಲ್ಲಿ ಯೇಸು ಕ್ರಿಸ್ತರ ಗೆತ್ಸಮನೆಯ ಅವಸ್ಥೆಯಲ್ಲಿ ನಿಂತುಕೊಂಡು ನಾನಿವೆಲ್ಲವನ್ನು ಜಯಿಸುತ್ತೇನೆ ಎನ್ನುವಂಥ ದಿಟ್ಟ ಹೆಜ್ಜೆಯನ್ನು ಇಟ್ಟ ಮರುಕ್ಷಣ ಪರಿಶುದ್ಧಾತ್ಮರು ನಮ್ಮನ್ನು ಆವರಿಸಿಕೊಳ್ಳುವರು. ಪರಿಶುದ್ಧಾತ್ಮರ ಕೃಪೆಯು ನಮ್ಮನ್ನು ಆವರಿಸಿಕೊಳ್ಳುವುದು. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರತಿಯೊಂದು ಕ್ರೈಸ್ತ ವಿಶ್ವಾಸಿಯ ಬದುಕಿನಲ್ಲಿ ಬಹಳ ಮುಖ್ಯವಾಗಿ ಈ ಕಾರ್ಯಗಳು ಸಂಭವಿಸಿಯೇ ತೀರುವಂಥದ್ದು. ಆದ್ದರಿಂದ ನಾವು ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಯೇಸು ಕ್ರಿಸ್ತರನ್ನು ಪ್ರತಿಬಿಂಬಿಸಿ ಪ್ರೇಷಿತರ ಮುಖಾಂತರ ನಡೆದ ಅದ್ಭುತ ಕಾರ್ಯಗಳು ಮತ್ತು ಮಾನಸಾಂತರ ನಮ್ಮ ಮುಖಾಂತರವು ನಡೆಯಬೇಕಾದರೆ ನಾವು ಇವೆಲ್ಲ ಕಾರ್ಯಗಳನ್ನು ಅನುಸರಿಸಿಯೇ ತೀರಬೇಕೆಂಬುದು ಬಹಳ ಸ್ಪಷ್ಟವಾದ ವಿಚಾರ. ಆದ್ದರಿಂದ ಬನ್ನಿ, ಇವತ್ತು ದೇವರ ವಚನ ಹೇಳುವ ಹಾಗೆ, ಎರಡು ಮನಸ್ಸುಳ್ಳವರೇ ನಿಮಗೆ ಧಿಕ್ಕಾರ, ಚಂಚಲ ಚಿತ್ತರೇ ನಿಮಗೆ ಧಿಕ್ಕಾರ. ಎರಡು ಮನಸ್ಸುಳ್ಳವನು ತಾನು ಪ್ರಭುವಿನಿಂದ ಏನನ್ನಾದರೂ ಪಡೆಯುತ್ತೇನೆಂದು ಭಾವಿಸದೇ ಇರಲಿ. ಇದಾಗಿದೆ ಪರಿಶುದ್ಧವಾದ ವಚನ ಸಂತ ಯಾಕೋಬರ ಮುಖಾಂತರ ನಮಗೆ ಕಲಿಸುವಂಥದ್ದು. ಆದ್ದರಿಂದ ದೇವರ ಕೃಪೆಯಲ್ಲಿ ತುಂಬಿಕೊಂಡು, ಅಭಿಷೇಕದಲ್ಲಿ ತುಂಬಿಕೊಂಡು ಇವತ್ತು ತೀರ್ಮಾನಿಸೋಣ. ನಾನು ಪವಿತ್ರಾತ್ಮರಲ್ಲಿ ಹೊಸದಾಗಿ ಜನ್ಮ ತಾಳಲು ತೀರ್ಮಾನಿಸುತ್ತೇನೆ. ನನಗೆ ಯೇಸುವಿನ ವಾಣಿಯನ್ನು ಕೇಳಬೇಕು, ಪವಿತ್ರಾತ್ಮರ ಸಾನ್ನಿಧ್ಯದಲ್ಲಿ ಜೀವಿಸಬೇಕು. ನನ್ನ ಮುಖಾಂತರವಾಗಿ ರೋಗ ಸೌಖ್ಯವು, ಪೈಶಾಚಿಕ ಬಂಧನಗಳ ಬಿಡುಗಡೆಯು, ಪರಿಶುದ್ಧಾತ್ಮರ ಅಭಿಷೇಕವು ಪ್ರಕಟವಾಗಬೇಕು. ಅನೇಕ ಆತ್ಮಗಳನ್ನು ಯೇಸು ಕ್ರಿಸ್ತರಿಗಾಗಿ ನಾನು ಗೆಲ್ಲಬೇಕು. ಈ ಭೂಮಿಯಲ್ಲಿ ಸ್ವರ್ಗರಾಜ್ಯದ ಸಂತೋಷವನ್ನು ಅನುಭವಿಸಿ ಆ ಸಂತೋಷವನ್ನು ಇತರರಿಗೆ ನೀಡಿ ನಾನು ದೇವರ ಸಾಮ್ರಾಜ್ಯಕ್ಕೆ ಮನುಷ್ಯರನ್ನು ಕರೆದೊಯ್ಯುವ ಒಂದು ರಾಯಭಾರಿ ಆಗಬೇಕೆನ್ನುವ ದಾಹದಿಂದಲೂ ಮತ್ತು ಮನಸ್ಸಿನಿಂದಲೂ ಪವಿತ್ರಾತ್ಮರಲ್ಲಿ ಪ್ರಾರ್ಥಿಸೋಣ. ಪರಿಶುದ್ಧಾತ್ಮರೇ, ನಿಮ್ಮ ಕರಗಳಲ್ಲಿ ಪೂರ್ಣವಾಗಿ ನಮ್ಮನ್ನೊಪ್ಪಿಸಿಕೊಡುತ್ತೇವೆ. ನಾವು ಬಲಹೀನರು, ಅಯೋಗ್ಯರು, ತೆಗೆದುಕೊಂಡ ನಿರ್ಧಾರಗಳಲ್ಲಿ ತಪ್ಪಿ ಹೋಗುವವರಾಗಿದ್ದೇವೆ. ನಮ್ಮ ನಿರ್ಬಲ ಅವಸ್ಥೆಯಲ್ಲಿ ಬಲವನ್ನು ಕೊಟ್ಟು, ಧೈರ್ಯವನ್ನು ಕೊಟ್ಟು, ಏಕಾಗ್ರತೆಯನ್ನು ಕೊಟ್ಟು, ಬರುವಂತಹ ಸಂಕಟಗಳಲ್ಲಿ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಪರಿಪಾಲಿಸಿ ಲೋಕವನ್ನು, ಶರೀರವನ್ನು, ಪಿಶಾಚಿಯನ್ನು ಗೆಲ್ಲಲು ನಮ್ಮನ್ನು ಬಲಪಡಿಸುವ ಪರಿಶುದ್ಧಾತ್ಮರೇ ನಮ್ಮಲ್ಲಿಗೆ ಬನ್ನಿರಿ. ಆತ್ಮದಲ್ಲಿ ನಾವು ಹೊಸದಾಗಿ ಜನಿಸಲು, ಪರಿಶುದ್ಧತೆಯಲ್ಲಿ ಪ್ರವರ್ಧಿಸಲು, ದೈವ ವಚನದ ಅಭಿಷೇಕದಲ್ಲಿ ಬೆಳೆಯಲು ನಮ್ಮನ್ನು ಬಲಪಡಿಸಿರಿ, ನಮ್ಮನ್ನು ಉಪಯೋಗಿಸಿರಿ. ಎಲ್ಲ ಸ್ತುತಿಯು, ಘನವು, ಮಹಿಮೆಯು ನಿಮಗೆ ಸಲ್ಲಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್.